ಸರ್ ಇವತ್ತು ದೂರು ಕೊಟ್ಟಿದ್ರಲ್ಲ ಸರ್ ಸರ್ ಮುಖ್ಯವಾಗಿ ಹೆಸರು ಸರ್ ಇಷ್ಟೇ ಸರ್. ಈಗ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರು ಬರಬೇಕಾಗಿತ್ತು, ಅದು ಸಪರೇಟ್ ಆಗಿ ನಾವು ಬಂದಿದ್ದೀವಿ. ಕೆಲವೊಂದು ಕಡೆ ನಿನ್ನೆ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನೀವೇ ಮಾತನ್ನ ಹೇಳಿದ್ರಿ. ನೋಡ್ರಿ, ಏನ್ ಸಂದೇಶ ಹೋಗ್ತದೆ ಸರ್? ಇದು ಮೊದಲ ಪೂರ್ವ ನಿಗದಿತ ಆಗಿತ್ತು. ಇದು ರಾಜ್ಯಪಾಲರ ಅಪಾಯಿಂಟ್ಮೆಂಟು ಮೊದಲ ಫಿಕ್ಸ್ ಆಗಿತ್ತು. ನಿನ್ನೆ ಏನು ಸಭೆ ನಡೀತಲ್ಲ, ನಡೆದ ಮ್ಯಾಗ ಏನು ಪಕ್ಷದ ಹೈಕಮಾಂಡು ಏನು ನಿರ್ಣಯ ಮಾಡ್ತದೆ ಅದಕ್ಕೆ ಬದ್ಧ ಇರ್ತೀವಿ ಅಂತ ನಾವು ನಿನ್ನೆ ಹೇಳಿದ್ದೀವಿ. ಆದರೆ ರಾಜ್ಯಪಾಲರು ಮೊದಲು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಇದು ಹೊತ್ತು ಬಂದಿದ್ದೀವಿ. ಇದಕ್ಕೇನು ಗೊಂದಲ ಇಲ್ಲ, ಯಾವುದೇ ಭಿನ್ನಮತ ಇಲ್ಲ, ಯಾವುದೇ ರೀತಿ ನಾಯಕತ್ವದ ಪ್ರಶ್ನೆಯಲ್ಲಿ ಉದ್ಭವ ಆಗೋದು. ಬಿಜೆಪಿಯ ಹೋರಾಟ ಅಂತ ಹೇಳ್ತೀರಿ ಸರ್. ಈ ಒಂದು ನಿಯೋಗದಲ್ಲಿ ಬಿಜೆಪಿ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಕಾಣ್ತಾ ಇಲ್ಲ, ಅಧ್ಯಕ್ಷ ಕಾಣ್ತಾ ಇಲ್ಲ, ಪ್ರಭಾವಿ ಉಪಾಧ್ಯಕ್ಷರು ಕಾಣ್ತಾ ಇಲ್ಲ. ನೀವು ಆ ಪ್ರಭಾವಿ ಉಪಾಧ್ಯಕ್ಷರು ಯಾರು ಹೇಳ್ರಿ ನೋಡೋಣ, ನಿಮ್ಮ ಲೆಕ್ಕತ್ಲೆ ಅಂದ್ರೆ ನೀವು ಬರೇ ಪ್ರಭಾವಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದ್ರೆ ಅವ್ರು ಬಿಜೆಪಿ ಬಂದಂಗೆ. ಗ್ಯಾರಂಟಿ ಯೋಜನೆಗಳ ಏನು ಕರ್ನಾಟಕದಲ್ಲಿ 14,000 ಕೋಟಿ ರೂಪಾಯಿ ಇವತ್ತು SC ಜನಾಂಗದ ಅಭಿವೃದ್ಧಿಗಾಗಿ ಉಪಯೋಗ ಮಾಡಬೇಕಾಗಿತ್ತು. ಅದನ್ನು ತಮ್ಮ 5 ಗ್ಯಾರಂಟಿಗಳಿಗೆ ಹಾಕೊಂಡಿದ್ದಾರೆ. ಇದು ಅಕ್ಷಮ್ಯವಾದಂತಹ ಅಪರಾಧ. ಯಾಕಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಅವರ ಅಭಿವೃದ್ಧಿಗಾಗಿ, ಅವರ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೇನು ಅಭಿವೃದ್ಧಿ ಆಗಬೇಕಾಗಿತ್ತು, ಅದನ್ನು ಇವರು ಅಕ್ಕಿ ಕೊಡೋದಕ್ಕಾಗಿ ಫ್ರೀ ಬಸ್ ಅಂತ ಹೇಳಿ ಅದನ್ನು ಕೇವಲ SCPD ಜನರಿಗೆ ಅಷ್ಟೇ, KSP ಜನರಿಗೆ ಹೋಗಿಲ್ಲ. ಅದು ಈ ಜನರಲ್ ಫಂಡ್ನಾಗ ಹೋಗಿದ್ರಿಂದ ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಯಾಕಂದ್ರೆ ಜನರಲ್ದವ್ರಿಗೆ ಹಂಚಿದ್ದಾರೆ. ಅದನ್ನ SCP TSP ಏನು ಹಣ ಇದೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಕಟ್ಟೆ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕಾಗಿತ್ತು. ಇವತ್ತು ಅವ್ರು ಹೇಳ್ತಾರೆ ಅಕ್ಕಿ ಅದು ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆ, ಆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಏನು ಮಾನ್ಯ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊಂಡಿವಿ, ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದ್ಮ್ಯಾಗ ಮಾನ್ಯ ರಾಜ್ಯಪಾಲರು ಸರ್ಕಾರದ ಏನು ಇದ್ರ ಬಗ್ಗೆ ಇರುವಂಥ ಮಾಹಿತಿ ತೊಗೊಂಡು ಅದು ಕ್ರಮ ತೊಗೋಬೇಕಂತ ವಿನಂತಿ ಮಾಡ್ತೀವಿ. ಅದು ನಾವು ಒಂದು ದೂರು ಕೊಟ್ಟಿವಿ. ಅವರು ಮನವರಿಕೆ ಸಾಕಷ್ಟು ಇಷ್ಟು ಭಾರಿ ಮನವರಿಕೆ ಮಾಡಿಕೊಟ್ಟಾರ, ನಾವು ಅಷ್ಟೇ ಭಾರಿ ಮಾಡಿಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.